ರಾಹುಲ್ ಗಾಂಧಿ ಮತ್ತೆ ಯಾವ ಯಾತ್ರೆಯಲ್ಲಿ ಹೊರಟಿದ್ದಾರೆ? ಕಾಂಗ್ರೆಸ್ ನಾಯಕ ಕನ್ನಯ್ಯ ಕುಮಾರ್ ನೇತೃತ್ವದಲ್ಲಿ ನಡೆದಿರುವ ವಲಸೆ ತಡೆಯಿರಿ, ಉದ್ಯೋಗ ಒದಗಿಸಿ ಯಾತ್ರೆ ಏನಿದು? ಬಿಹಾರ ಚುನಾವಣೆಯಲ್ಲಿ ಇದರ ಪ್ರಭಾವ ಎಷ್ಟಿರಲಿದೆ? ತೇಜಸ್ವಿ ಯಾದವ್ ಇಮೇಜ್ಗೆ ಕನ್ನಯ್ಯ ಕುಮಾರ್ ಧಕ್ಕೆ ತರುವ ಸಾಧ್ಯತೆ ಇದೆಯಾ? ರಾಹುಲ್ ತೇಜಸ್ವಿ ಜೋಡಿ ಇಂಡಿಯಾ ಮೈತ್ರಿಕೂಟದ ಸೋಲಿನ ಸ್ಟ್ರೀಕ್ ಕೊನೆಗೊಳಿಸುವ ಸಾಧ್ಯತೆ ಇದೆಯಾ? ಬಿಹಾರದಲ್ಲಿ ಕೊನೆಗೂ ಕೊನೆಗಾಣಬಹುದಾ ನಿತೀಶ್ ರಾಜ್? ಬಿಹಾರದಲ್ಲಿ ನಿರುದ್ಯೋಗ ಸಮಸ್ಯೆಯಿಂದಾಗಿ ವಲಸೆ ಪ್ರಮಾಣ ತೀವ್ರ ಸ್ವರೂಪದಲ್ಲಿ ಹೆಚ್ಚಳ ಆಗಿರುವುದನ್ನು ಪ್ರತಿಭಟಿಸಿ ಸೋಮವಾರ ವಲಸೆ ತಡೆಯಿರಿ, ಉದ್ಯೋಗ ಒದಗಿಸಿ ಪಾದಯಾತ್ರೆಗೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಕನ್ನಯ್ಯ ಕುಮಾರ್ ಬಿಹಾರದಲ್ಲಿ ಚಾಲನೆ ನೀಡಿದ್ದಾರೆ. ಬಿಹಾರದ ಬೇಗುಸರಾಯ್ನಿಂದ ಪಾದಯಾತ್ರೆಗೆ ಚಾಲನೆ ನೀಡಿದ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಕನ್ನಯ್ಯ ಕುಮಾರ್, ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಬಿಜೆಪಿಯ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಬಿಹಾರದಲ್ಲಿ ನಿರುದ್ಯೋಗ ಹಾಗೂ ವಲಸೆ ಪ್ರಮಾಣದಲ್ಲಿ ಹೆಚ್ಚಳ ಆಗಿರೋದರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರಂಭಿಸಿರುವ ವಲಸೆ ತಡೆಯಿರಿ, ಉದ್ಯೋಗ ಒದಗಿಸಿ ಪಾದಯಾತ್ರೆ ಕುರಿತು ವ್ಯಂಗ್ಯವಾಡಿದ ಬಿಜೆಪಿ ನಾಯಕ ಶಹಜಾದ್ ಪೂನಾವಾಲಾ, ರಾಹುಲ್ ಗಾಂಧಿ ಬಿಳಿ ಬಣ್ಣದ ಟೀ ಶರ್ಟ್ ಧರಿಸಿ ಬಿಹಾರದಲ್ಲಿ ವಲಸೆ ತಡೆಯಿರಿ, ಉದ್ಯೋಗ ಒದಗಿಸಿ ಅಭಿಯಾನವನ್ನ ಪ್ರಾರಂಭ ಮಾಡುವುದಕ್ಕೂ ಮುನ್ನ ಹಣದುಬ್ಬರ, ಲೂಟಿಯನ್ನ ನಿಲ್ಲಿಸಿ ಹಾಗೂ ಭರವಸೆ ನೀಡಿರುವ ಸರ್ಕಾರಿ ಉದ್ಯೋಗಗಳನ್ನು ಒದಗಿಸಿ ಅಂತ ಹೇಳೋಕೆ ತೆಲಂಗಾಣ, ಹಿಮಾಚಲ ಪ್ರದೇಶ ಮತ್ತು ಕರ್ನಾಟಕಕ್ಕೆ ಅವರು ಯಾವ ಬಣ್ಣದ ಟೀ ಶರ್ಟ್ ಧರಿಸಿ ಹೋಗಲಿದ್ದಾರೆ ಅನ್ನೋದನ್ನ ಹೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಬೇಗುಸರೈಗೆ ರಾಹುಲ್ ಗಾಂಧಿ ನೀಡಿರುವ ಭೇಟಿ ಕುರಿತು ಬಿಜೆಪಿ ಆಕ್ಷೇಪಕ್ಕೆ ಪ್ರತಿಕ್ರಿಯಿಸಿದ ಆರ್ಜೆಡಿ ನಾಯಕ ಮೃತ್ಯುಂಜಯ್ ತಿವಾರಿ, ಇದು ಚುನಾವಣಾ ವರ್ಷವಾಗಿದ್ದು ಹಲವರು ಇಲ್ಲಿಗೆ ಬಂದು ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಲೋಕಸಭಾ ವಿಪಕ್ಷ ನಾಯಕರಾಗಿದ್ದು ಅವರು ಕೂಡ ಇಲ್ಲಿಗೆ ಬಂದು ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಇದರಲ್ಲಿ ತೊಂದರೆ ಏನಿದೆ? ಎನ್ಡಿಎ ಮೈತ್ರಿಕೂಟ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಜೋಡಿಯ ಬಗ್ಗೆ ಕಳವಳಗೊಂಡಿದೆ. ಸ್ಪರ್ಧೆ ಸ್ಪಷ್ಟವಾಗಿದ್ದು ಸಾರ್ವಜನಿಕರು ತೇಜಸ್ವಿ ಯಾದವ್ರನ್ನ ಆಶೀರ್ವದಿಸೋಕೆ ಸಿದ್ಧರಾಗಿದ್ದಾರೆ. ತಾನು ಯಾರ ಮುಖವಾಡ ಧರಿಸಿಕೊಂಡು ಬಿಜೆಪಿಯಲ್ಲಿದ್ದೇನೆ ಅನ್ನೋದನ್ನ ಬಿಜೆಪಿ ಹೇಳಬೇಕು. ಅವರು ನಿತೀಶ್ ಕುಮಾರ್ ಕಾರಣಕ್ಕೆ ಬಿಹಾರದಲ್ಲಿ ಅಧಿಕಾರದಲ್ಲಿದ್ದಾರೆ. 2025ರಲ್ಲಿ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚಿಸಲಿದೆ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ತಿರುಗೇಟನ್ನ ನೀಡಿದ್ದಾರೆ. ಬಿಹಾರ ಚುನಾವಣೆಗೆ ಇನ್ನು ಕೆಲವಷ್ಟೇ ತಿಂಗಳುಗಳು ಬಾಕಿ ಇರುವಾಗ ಈ ಯಾತ್ರೆ ನಡೀತಾ ಇದೆ. ಇದರ ಪ್ರಭಾವ ಹೇಗಿರಬಹುದು ಅನ್ನೋದರ ಕಡೆ ಎಲ್ಲರ ಗಮನವೂ ಇದೆ. ಕನ್ನಯ್ಯ ಕುಮಾರ್ ಬಿಹಾರಕ್ಕೆ ಬರೋದು ತೇಜಸ್ವಿ ಯಾದವ್ಗೆ ಇಷ್ಟವಿಲ್ಲ ಎಂಬ ಮಾತು ಆಗಾಗ ಕೇಳಿ ಬರೋದಿದೆ. ತೇಜಸ್ವಿ ಯಾದವ್ ಇಮೇಜ್ಗೆ ಕನ್ನಯ್ಯ ಕುಮಾರ್ ಚಾಲೆಂಜ್ ಆಗಬಹುದು ಅಂತ ಹೇಳೋರ ಸಂಖ್ಯೆ ದೊಡ್ಡದೇ ಇದೆ. ಹೀಗಿರುವಾಗ ಬಿಹಾರ ರಾಜಕೀಯದಲ್ಲಿ ಕನ್ನಯ್ಯ ಕುಮಾರ್ ಎಂಟ್ರಿ ಮಿತ್ರ ಪಕ್ಷಗಳ ಮೇಲೆ ಎಂತಹ ಪ್ರಭಾವ ಬೀರಬಹುದು ಅನ್ನೋದು ದೊಡ್ಡ ಪ್ರಶ್ನೆ. ಅದಲ್ಲದೆ ಬಿಹಾರದಲ್ಲಿ ಜೆಡಿಯು ಅಸ್ತಿತ್ವದ ಹೋರಾಟವನ್ನ ನಡೆಸುತ್ತಿದೆ. ನಿತೀಶ್ ಕುಮಾರ್ ಅವರು ಸತತ 20 ವರ್ಷಗಳಿಂದ ಬಿಹಾರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರಬಹುದು. ಆದರೆ ಅವರ ಪಕ್ಷ ಹಂತ ಹಂತವಾಗಿ ದುರ್ಬಲಗೊಂಡಿದೆ. ಅವರ ವೈಯಕ್ತಿಕ ರಾಜಕೀಯ ಜಾಣತನ ಅವರನ್ನ ಈವರೆಗೂ ಮುಖ್ಯಮಂತ್ರಿ ಕುರ್ಚಿಯಲ್ಲಿಟ್ಟಿದೆ. ಆದರೆ ಇನ್ಮುಂದೆ ಅದೆಷ್ಟು ಸಮಯ ಅಂತ ಎಲ್ಲರೂ ಕೇಳ್ತಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಬೆಂಬಲ ನೀಡಿದ ಬೆನ್ನಲ್ಲೇ ಮುಸ್ಲಿಮರು ಸಂಪೂರ್ಣವಾಗಿ ಜೆಡಿಯು ಕೈಬಿಡುವ ಸಾಧ್ಯತೆ ಇದೆ. ಈಗಾಗಲೇ ಕೆಲವು ಮುಸ್ಲಿಂ ನಾಯಕರು ಪಕ್ಷ ತೊರೆದಿದ್ದಾರೆ. ಇನ್ನು ಜೆಡಿಯು ಮತದಾರರಲ್ಲಿ ದೊಡ್ಡ ಪಾಲು ಜಾತ್ಯತೀತ ಸಿದ್ಧಾಂತದಲ್ಲಿ ನಂಬಿಕೆ ಇಡೋರದ್ದು. ಹೀಗಿರುವಾಗ ಜೆಡಿಯು ವೋಟ್ ಶೇರ್ ಏನಾಗಲಿದೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಈ ಎಲ್ಲ ರಾಜಕೀಯ ಸನ್ನಿವೇಶಗಳಿಂದಾಗಿ ಬಿಹಾರ ರಾಜಕೀಯ ಮತ್ತಷ್ಟು ಕುತೂಹಲ ಮೂಡಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.